ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ, ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಬ್ಯಾಂಗ್ಳೂರಿಂದ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಬೆಳಿಗ್ಗೆ ಬಟ್ಟೆ ಒಗ್ದು ಟೆರೆಸ್ ಮೇಲೆ ಹೋಗಿ ಒಣಗ್ತೀರಾ, ಸಂಜೆ ಒಣಗಿರೋ ಬಟ್ಟೆ ತೊಗೊಂಬರಕ್ಕೆ ಹೋದಾಗ ಅಲ್ಲಿ ನಿಮ್ದು ಅಂಡರ್ವೇರೇ ಇರಲ್ಲ. ಹೌದು, ಈ ರೀತಿ ಘಟನೆಗಳು ಬೆಂಗಳೂರಲ್ಲಿ ತುಂಬಾ ಮನೆಗಳಲ್ಲಾಗಿದೆ. ಇದರಿಂದ ಏನ್ ರೀಸನ್ ಅಂತ ನೋಡೋದಾದ್ರೆ, ಕೇರಳದ ಒಬ್ಬ 23 ವರ್ಷದ ಹುಡುಗ ಬ್ಯಾಂಗ್ಳೂರಲ್ಲಿ ವಾಸವಿರ್ತಾನೆ. ಇವನು ತುಂಬಾ ಮನೆಗಳಿಗೆ ಹೋಗಿ ಅವರ ಟೆರೆಸ್ ಅಲ್ಲಿ ಒಣಗಾಕಿರೋ ಅಂಡರ್ವೇರ್ನ ಕದ್ದಿ ತನ್ನ ಮನೆಗೆ ತಗೊಂಡೋಗ್ತಾನೆ. ಆಮೇಲೆ ತುಂಬಾ ಜನಕ್ಕೆ ಡೌಟ್ ಬಂದು ಅವನು ಅಂಡರ್ವೇರ್ ಕದೀತಿರೋ ವಿಡಿಯೋನ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಅವಾಗ ಈ ಒಂದು ಘಟನೆ ಪೊಲೀಸ್ ಅವರ ಗಮನಕ್ಕೆ ಬರುತ್ತೆ. ಪೊಲೀಸ್ ಅವರು ಅವನನ್ನ ತಕ್ಷಣ ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಣೆ ಮಾಡಿದಾಗ ಅವನ ಒಂದು ಮೊಬೈಲ್ ಫೋನ್ ನಲ್ಲಿ ಆ ಒಂದು ಅಂಡರ್ವೇರ್ನ ಅವನು ಹಾಕೊಂಡು ಅದನ್ನ ವಿಡಿಯೋ ಶೂಟ್ ಮಾಡಿರ್ತಾನೆ. ಅದಷ್ಟೇ ಅಲ್ಲ, ಅವನು ಎಷ್ಟೆಲ್ಲ ಅಂಡರ್ವೇರ್ ಕದ್ದಿರ್ತಾನಲ್ಲ ಅದೆಲ್ಲದನ್ನು ಕೂಡ ಅವನು ಫೋಟೋ ಹೊಡೆದಿ ತನ್ನ ಗ್ಯಾಲರಿಲಿ ಇಟ್ಕೊಂಡಿರ್ತಾನೆ. ಶರ್ಟ್ಸು, ಪ್ಯಾಂಟ್ಸು ಅಥವಾ ಚೂಡಿದಾರ್ನ ಕದ್ದು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಮಾರತ್ ಕೇಳಿದೀನಿ, ಆದ್ರೆ ಅಂಡರ್ವೇರ್ನ ಕದಿಯೋದು ಇದೇ ಫಸ್ಟ್ ಟೈಮ್ ಕೇಳಿರೋದು. ಓಕೆ, ನೆಕ್ಸ್ಟ್ ಅಪ್ಡೇಟ್ ಬಂದು ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ವಿಡಿಯೋ ಶೂಟ್ ಮಾಡಿ ಆ ಒಂದು ವಿಡಿಯೋಸ್ನ ಇನ್ಸ್ಟಾಗ್ರಾಮ್ ರೀಲ್ ನಲ್ಲಿ ಅಪ್ಲೋಡ್ ಮಾಡೋದು ತುಂಬಾನೇ ಕಾಮನ್ ಆಗಿದೆ. ಮತ್ತೆ ಈ ಒಂದು ವಿಡಿಯೋಸ್ ತುಂಬಾ ವೈರಲ್ ಕೂಡ ಹೋಗ್ತವೆ. ಆದ್ರೆ ಇಲ್ಲೊಂದು ವಿಡಿಯೋ ತುಂಬಾನೇ ವೈರಲ್ ಹೋಗಿ ಆ ಒಂದು ಕಂಟೆಂಟ್ ಕ್ರಿಯೇಟರ್ಗೆ ಹಿನ್ನಡೆ ತಂದ್ಕೊಟ್ಟಿದೆ. ಆಕ್ಚುಲಿ ಏನ್ ಸೀನ್ ಆಗಿದೆ ಅಂದ್ರೆ, ಇವ್ರ ಹೆಸರು ಬಂದು ಅಮೂಲ್ಯ ಅಂತ. ಇವರು ಪಬ್ಲಿಕ್ ಪ್ಲೇಸ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ಹಿಂದ್ಗಡೆ ಒಬ್ರು ವ್ಯಕ್ತಿ ಪಾಸ್ ಆಗ್ತಾರೆ. ಅವಾಗ ಇವ್ರಿಗೆ ಏನ್ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಸಡನ್ಲಿ ತಮ್ಮ ಫೋನ್ನ ಎತ್ಕೊಂಡು, ಏನ್ ಈ ಜನಗಳಿಗೆ ಅಷ್ಟು ಕಾಮನ್ ಸೆನ್ಸೇ ಇರಲ್ವಾ, ವಿಡಿಯೋ ಶೂಟ್ ಮಾಡ್ತಾ ಇದ್ರು ಹಿಂದ್ಗಡೆ ಪಾಸ್ ಆಗ್ತಾರೆ, ಸಾರಿ ಕೂಡ ಕೇಳಲಿಲ್ಲ, ಹಂಗೆ ಹೋದ್ರು ಅಂತ ಹೇಳ್ತಾರೆ. ಅಮೂಲ್ಯ ಅವರು ತಮ್ಮ ವಿಡಿಯೋದಲ್ಲಿ ಹಿಂದೆ ಪಾಸ್ ಆದ್ನಲ್ಲ ವ್ಯಕ್ತಿ, ಅವಂದೇ ತಪ್ಪು ಅನ್ನೋ ರೀತಿ ಈ ಒಂದು ವಿಡಿಯೋದಲ್ಲಿ ಪೋರ್ಟ್ರೇ ಮಾಡಿದ್ರು. ಕೊನೆಗೆ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅಪ್ಲೋಡ್ ಮಾಡಿದ್ಮೇಲೆ ತುಂಬಾನೇ ವೈರಲ್ ಕೂಡ ಆಯ್ತು. ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಸಮಸ್ಯೆ ಬಂದು ಆ ವ್ಯಕ್ತಿದಲ್ಲ, ಇಲ್ಲಿ ಸಮಸ್ಯೆ ಬಂದು ನಿಮ್ಗೆ ಪ್ರೈವಸಿ ಬೇಕಂದ್ರೆ ಪ್ರೈವೇಟ್ ಪ್ಲೇಸಸ್ ಅಲ್ಲೇ ಹೋಗಿ ವಿಡಿಯೋ ಶೂಟ್ ಮಾಡಿ. ಪಬ್ಲಿಕ್ ಪ್ಲೇಸ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ಬಿಟ್ಟು ಕೊನೆಗೆ ಬೇರೆಯವ್ರನ್ನ ಬ್ಲೇಮ್ ಮಾಡೋದು ತಪ್ಪು ಅಂತ ಕಮೆಂಟ್ಸ್ ನ ಹಾಕಿದ್ದಾರೆ. जीरो सेंस है, जीरो. कोई वीडियो बना रहा होगा, बीच में घुस जाओ भाई. कहाँ है सिविक सेंस? और कोई सॉरी गलती से निकल गया, जो भी, कुछ भी नहीं, बस निकल जाएंगे भाई. मुझे छोटी छोटी चीजें बहुत इरिटेट करती है ऐसे, क्योंकि आई मीन आई डोंट नो. ನೆಕ್ಸ್ಟ್ ಅಪ್ಡೇಟ್, ಗಂಗಾ ನದಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ನದಿ. ಗಂಗಾ ನದಿಗೆ ಒಬ್ಬ ವ್ಯಕ್ತಿ ಹಾಲಿನ ಅಭಿಷೇಕ ಮಾಡ್ತಿರೋಂಥ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ಯಾಕೆ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ ಅಂದ್ರೆ, ಇವನು ಹಾಲಿನ ಅಭಿಷೇಕ ಮಾಡ್ತಿರುವಾಗ ಕೆಲವು ಹುಡುಗಿರು ಅವನ ಅಕ್ಕಪಕ್ಕ ಬಂದು ಆ ಹಾಲನ್ನ ಕಲೆಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವನು ಆ ಹುಡುಗಿರು ಇಲ್ದೇ ಇರೋ ಕಡೆ ಹಾಲ್ನ ಗಂಗಾ ನದಿಗೆ ಸುರಿತಾನೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನಗೆ ಬೇಸರ ತಂದುಕೊಟ್ಟಿದೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. झूठ की जमीन पर फरेब के ये सारे घर, इनमें रहने वाले तुम सफेद दिल पत्थर, जिम्मा है ये कुदरत का या खता तुम्हारी. ನೆಕ್ಸ್ಟ್ ಅಪ್ಡೇಟ್, ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಹೋಗಕ್ಕೆ ಜನರು ಯಾವ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ಅದೇ ರೀತಿ ಕೊಯಂಬತ್ತೂರಲ್ಲಿ 6 ಜನ ಹುಡುಗರು ಈ ವುಡನ್ ಲಾಗ್ ಬರುತ್ತಲ್ಲ, ಅಂದ್ರೆ ಮರದ ದಿಮ್ಮಿ, ಅದನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಟಿದ್ದಾರೆ. ಏನಕ್ಕೆ ಇವರು ಈ ರೀತಿ ಮಾಡಿದ್ದಾರೆ ಅಂತ ಕೇಳೋದಾದ್ರೆ, ನೆಕ್ಸ್ಟ್ ಬರೋ ಟ್ರೈನ್ ನ ನಿಲ್ಸ್ಬೇಕು ಅಂತ ಇವರು ಪ್ಲಾನ್ ಮಾಡಿ ಈ ರೀತಿ ಮಾಡಿದ್ದಾರೆ. ಕೊನೆಗೆ ವಂದೇ ಭಾರತ್ ಟ್ರೈನು ಆ ಒಂದು ಟ್ರ್ಯಾಕ್ ಅಲ್ಲಿ ಬಂದಿದೆ. ಲೋಕೋ ಪೈಲಟ್ಸ್ ಆ ಒಂದು ವುಡನ್ ಲಾಗ್ ನ ನೋಡಿ ಬ್ರೇಕ್ ಅಪ್ಲೈ ಮಾಡಿದ್ದಾರೆ. ಆದ್ರೂ ಕೂಡ ಟ್ರೈನು ಆ ಒಂದು ವುಡನ್ ಲಾಗಿಗೆ ಹೋಗಿ ಡಿಕ್ಕಿ ಹೊಡೆದಿದೆ. ಕೊನೆಗೆ ಈ ಒಂದು ಫುಲ್ ಪ್ರೊಸೆಸ್ ನ ವಿಡಿಯೋ ಶೂಟ್ ಮಾಡಿ 6 ಜನ ಹುಡುಗರು ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಕೊನೆಗೆ ಈ ಒಂದು ವಿಡಿಯೋ ವೈರಲ್ ಹೋದಾಗ ಪೊಲೀಸ್ ಅವರ ಗಮನಕ್ಕೆ ಬಂದಿದೆ. ಇಮಿಡಿಯೇಟ್ಲಿ ಈ 6 ಜನ ಹುಡುಗರನ್ನ ಪೊಲೀಸ್ ಅವರು ಅರೆಸ್ಟ್ ಕೂಡ ಮಾಡಿದ್ದಾರೆ. ವಂದೇ ಭಾರತ್ को रुकवा देंगे, तेरा माँ का ट्रेन है रे. हम लोग ट्रेन रोकने के एक नया जुगाड़ और लगा लिए हैं. रुकवा दिए हम सब गाइस, रुकवा दिए गाइस वंदे भारत को. देखिए वंदे भारत माँ, देखिए गाइस, आइए वंदे भारत, असली वंदे भारत है गाइस, असली वंदे भारत है. देखिए पुलिस अंकल भी निकल गए थे हम सबको देखने के लिए. नहीं घुस नहीं रहे थे.
देखिए बोल रहे हैं कि काहे घुस रहा था, घुस नहीं रहे थे, वीडियो शूट कर रहे थे। ನೆಕ್ಸ್ಟ್ ಅಪ್ಡೇಟ್ ಡೆಲ್ಲಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಹೋಗ್ತಾ ಇದೆ. 3 ಜನ ಹುಡುಗರು ಡೆಲ್ಲಿ ಮತ್ತೆ ಆಗ್ರಾ ಸುತ್ತಾಡಕ್ಕೆ ಅಂತ ಹೋಗಿರ್ತಾರೆ. ಅವರು ಆಗ್ರಾದಲ್ಲಿ 500 ರೂಪಾಯಿ ಕೊಟ್ಟು ಒಂದು ಹೋಟೆಲ್ ನ ಬುಕ್ ಮಾಡಿರ್ತಾರೆ. ಯೂಶಲಿ ನಾವು ಟೂರಿಸಂ ಪ್ಲೇಸಸ್ಗೆ ಹೋಗಿ ಹೋಟೆಲ್ಸ್ ನ ಏನಕ್ಕೆ ಬುಕ್ ಮಾಡ್ತೀವಿ, ಫ್ರೆಶ್ ಅಪ್ ಆಗಕ್ಕೆ ಮತ್ತು ಮಲ್ಗಕ್ಕೆ. ಆದ್ರೆ ಈ ಹುಡುಗರು ಶೂಸ್ ಹಾಕೊಂಡು ಬೆಡ್ ಮೇಲೆ ಓಡಾಡಿರೋದು, ಹೋಟೆಲಿನ ಒಂದು ಲೈಟ್ ಬಲ್ಬ್ ನ ಕದ್ದಿ ಅದನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಕೊನೆಗೆ ಈ ಒಂದು ವಿಡಿಯೋನ ಇವರೇ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಕೊನೆಗೆ ವಿಡಿಯೋ ವೈರಲ್ ಹೋದ್ಮೇಲೆ ತುಂಬಾ ಜನ ಇವರಿಗೆ ಸಿವಿಕ್ ಸೆನ್ಸೇ ಇಲ್ವಾ, ಈ ರೀತಿ ಎಲ್ಲ ಯಾರಾದ್ರೂ ಮಾಡ್ತಾರಾ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. 500 रुपए का रूम था भाई, चप्पल बता चिल किया नहीं किया। तो ये देखो लाइट दिखा दी, देखो भाई फुल चिल हो गया। ನೆಕ್ಸ್ಟ್ ಅಪ್ಡೇಟ್ ಥೈಲ್ಯಾಂಡ್ ಇಂದ. ಸೊ ಒಂದು ಮುಂಬೈ ಕಪಲ್ಲು ಥೈಲ್ಯಾಂಡ್ಗೆ ವೆಕೇಶನ್ಗೆ ಅಂತ ಹೋಗಿರ್ತಾರೆ. ಅಲ್ಲಿ ಅವರು ಒಂದು ಹೋಟೆಲ್ನ ಬುಕ್ ಮಾಡಿ ಅಲ್ಲಿ ಸ್ಟೇ ಆಗಿರ್ತಾರೆ. ಹೋಟೆಲ್ಸ್ಗಳಲ್ಲಿ ನಿಮಗೆ ಶಾಂಪೂ ಆಗಿರ್ಬೋದು, ಸೋಪ್ ಆಗಿರ್ಬೋದು ಫ್ರೀ ಆಗಿ ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿ ಈ ಒಂದು ಕಪಲ್ಲು ಹೋಟೆಲ್ನಲ್ಲಿ ಇದ್ದಂತಹ ಲಿಕ್ವಿಡ್ ಸೋಪ್ನ ತಮ್ಮ ಸ್ವಂತ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ಈ ಒಂದು ವಿಡಿಯೋಗೆ ತುಂಬಾ ಮಿಕ್ಸ್ಡ್ ಕಮೆಂಟ್ಸ್ ಬಂದಿದೆ. ಸ್ವಲ್ಪ ಜನ ಅವರನ್ನ ಡಿಫೆಂಡ್ ಮಾಡ್ತಿದ್ದಾರೆ. ಹೌದು, ಹೋಟೆಲ್ ಅಂದಮೇಲೆ ನಾವು ಈ ಒಂದು ಪ್ರಾಡಕ್ಟ್ಸ್ಗೂ ಸೇರಿಸಿ ಅಮೌಂಟ್ನ ಪೇ ಮಾಡಿರ್ತೀವಿ, ಅವರು ಆ ಒಂದು ಪ್ರಾಡಕ್ಟ್ನ ತಗೊಂಡೋಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೆಲವು ಜನ ಹೋಟೆಲ್ನಲ್ಲಿ ಕೊಡೋ ಸೋಪ್ ಮತ್ತೆ ಶಾಂಪೂ ಪ್ಯಾಕೆಟ್ಸ್ನ ತಗೊಂಡೋಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಆದ್ರೆ ಇವರೊಂದು ಇಡೀ ಬಾಟಲ್ನ ಖಾಲಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದಾರಲ್ಲ, ಇವರಿಗೇನು ಸಿವಿಕ್ ಸೆನ್ಸ್ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ರಜತ್ ಅವರ ಬಗ್ಗೆ. ರಜತ್ ಅವರ ಒಂದು ಫೋನ್ ಕಾಲ್ ರೆಕಾರ್ಡಿಂಗ್ ತುಂಬಾನೇ ವೈರಲ್ ಹೋಗ್ತಾ ಇದೆ. ಈ ಒಂದು ಆಡಿಯೋದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ರಜತ್ ಅವರಿಗೆ ಅಶ್ವಿನಿ ಅವರು ಗೌಡಾಸು ಮತ್ತೆ ನೀವು ಕೂಡ ಗೌಡಾಸು, ಇಬ್ರು ಕೂಡ ಗೌಡಾಸ್ ಆಗಿ ಒಬ್ರಿಗೊಬ್ರು ಬೆಂಬಲ ಕೊಡಬೇಕು, ನೀವ್ ಯಾಕೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ರಜತ್ ಅವರು ನನಗೆ ನಿಮ್ ತರ ಬಕೆಟ್ ಹಿಡಿಯಕ್ ಬರಲ್ಲ, ನನಗೆ ಯಾರು ಸರಿ ಅನ್ಸ್ತಾರೆ ಅವ್ರನ್ನೇ ನಾನು ಸಪೋರ್ಟ್ ಮಾಡೋದು ಅಂತ ಹೇಳಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಆಡಿಯೋ ತುಂಬಾನೇ ವೈರಲ್ ಹೋಗ್ತಾ ಇದೆ. ತುಂಬಾ ಜನ ಕಮೆಂಟ್ ಸೆಕ್ಷನ್ ನಲ್ಲಿ ರಜತ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಆಡಿಯೋ ಪ್ಲೇ ಮಾಡ್ತೀನಿ, ಕೇಳ್ಕೊಂಡು ಬನ್ನಿ. ನಾನೇ ಗೊತ್ತಿಲ್ಲ, ನನಗ್ ಫೋನ್ ಮಾಡಿದೀರಾ? ಏನ್ ಬೇಡ ರೇ ಗೊತ್ತಿಲ್ಲ, ನನಗ್ ಫೋನ್ ಮಾಡಿದೀರನ್ರಿ? ನಮ್ಮ ಅಶ್ವಿನಿ ಗೌಡ ಸಪೋರ್ಟ್ ಮಾಡ್ರಿ ನಮ್ ಗೌಡ್ರಿಗೆ. ನೀವ್ ಗೌಡ್ರ ಒಂದ್ ನಿಮಿಷ ಇರಿ ರೀ. ನೀವ್ ಅಶ್ವಿನಿ ಗೌಡ ಇದ್ರೆ ಹೋಗಿ ಅವಳಗ್ ಬಗ್ಗೆ ಹಿಡ್ಕೊಡ್ರಿ, ನನ್ಗೇನ್ ಮಾಡ್ತಾ ನೀವ್ಯಾಕ್ ಬಕೆಟ್ ಹಿಡಿತೀರ? ಯಾವ ಬಕೆಟ್ ನ ಹೋಗ್ಬಿಟ್ಟು ನಮ್ಮನ್ ಯಾವ ಹೋಗ ಅವ್ರಿಗೆ ಹೇಳ್ಕೊಳ್ರಿ. ಕೆಡ್ತಾಗ ಮಾತಾಡ್ಬಾರ್ದು. ನಮ್ಮ ಅಶ್ವಿನಿ ಹೇಳ್ರಿ ರೀ, ನಮ್ಮ ಅಶ್ವಿನಿ ಗೌಡ ಹೇಳ್ರಿ ರೀ, ಹೇಳಿ ಹೇಳಿ ಹೇಳ್ರಿ ನಿಮ್ ಹೆಸರೇನ್ರಿ? ನನ್ನ ಹೆಸರ ನನ್ನ ಹೆಸರು ಕೇಳಿದ್ರೆ ಉಸುರಿಂದ ಸರ್ ಬೇಡ. ಅಯ್ಯೋ ಉಸುಕ್ ನಿಂತಾರ ನೋಡಿದೀವಿ ನಾವೂನು, ಬೇಡ ಅದಕ್ಕೆ ಹೇಳಿದೆ. ಉಸು ನಿಲ್ಸೋ ಗೊತ್ತು, ಇಲ್ಲಿಗೆ ಬರ್ಬೇಕು. ಶಂಕರ ಮಠ ಗೊತ್ತಾ? ಹೇಳಿದ್ರಾ? ಶಂಕರ ಮಠ ಇಲ್ಲಿ ಮಲೇಶ್ವರ ಬೆಟ್ಟ. ಅದು ಹೌದು, ಮಲೇಶ್ವರ ಹೋಟೆಲ್ ಎಲ್ಲಿ ರೇ? ಎಲ್ಲಿಗೆ ಮಲೇಶ್ ಮಠ ಯಾರು? ಏನ್ ಎಲ್ಲಿ? ಶಂಕರ ಮಠ ಅಂತ ತಿರ್ಗಾ ಮಹಾಲಕ್ಷ್ಮಿ ಲೇಔಟ್ ಶಂಕರ ಮಠ. ಶಂಕರ ಮಠ ಯಾವ್ದು? ಗೆಳೆಯರ ಬಳಗನಾ? ರೀ ನೀವೇನೋ ದೊಡ್ಡ ದೊಡ್ಡ ಕಿಲಾಡಿ ತರ ಮಾತ್ರ ಮಾತಾಡ್ಬೇಡ್ರಿ. ಕೇಳ್ರಿ ಇಲ್ಲಿ, ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.